45 ಸಿನಿಮಾದಲ್ಲಿ ಅರ್ಜುನ್ ಜನ್ಯ ಅವರ ಮ್ಯಾಜಿಕ್ನಲ್ಲಿ ಶಿವ ತಾಂಡವನೇ ಅಂತಾನೆ ಹೇಳ್ಬೋದು. ಅರ್ಜುನ್ ಜನ್ಯ ಅವರು ಇಷ್ಟು ವರ್ಷಗಳ ಕಾಲ ಮ್ಯೂಸಿಕ್ ಲೋಕದಲ್ಲಿ ಗಮನ ಸೆಳೆದಿದ್ರು. ಅವರು ಈಗ 45 ಸಿನಿಮಾನ ನಿರ್ದೇಶನ ಮಾಡ್ತಾ ಇದ್ದಾರೆ. ಮೊದಲ ಚಿತ್ರ ಅಂದರೆ ದೊಡ್ಡ ಚಾಲೆಂಜೇ ಇರ್ತೈತೆ, ಅದು ಸಹಜನೇ. ಆದರೆ ಈ ಚಾಲೆಂಜ್ ಮಧ್ಯೆ ಅರ್ಜುನ್ ಜನ್ಯ ಅವರು ಮಲ್ಟಿ ಸ್ಟಾರರ್ ಹಾಗೂ ಬಿಗ್ ಬಜೆಟ್ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದರೆ ಅದು ಒಂದು ಸವಾಲು ಅಂತಲೇ ಹೇಳ್ಬೋದು. ಮೊದಲನೇ ಸಿನಿಮಾ. ಈ ಸಿನಿಮಾದ ಕತೆ ನೋಡ್ತಾ ಹೋದರೆ ರಾಜ್ ಬಿ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ವಿನಯ್ ಅನ್ನೋ ಪಾತ್ರ ಮಾಡಿದ್ದಾರೆ. ವಿನಯ್ ಅವರು ಓರ್ವ ಸಾಮಾನ್ಯ IT ಉದ್ಯೋಗಿ ಆಗಿರ್ತಾರೆ. ದಿನಾಲೂ ಕಚೇರಿಗೆ ಹೋಗಿ ಬರುವಂಥ ಕೆಲಸ ಅವ್ರದ್ದು. ಸೊ ತಾಯಿ ಹಾಗೂ ಪ್ರೀತಿಸಿದ್ದ ಆಕೆ ಅಂದರೆ ಅವನು ಹುಡುಗಿ, ಆತನ ಪ್ರಪಂಚ. ಯಾರ ಪ್ರಪಂಚ? ವಿನಯ್ ಅವರ ಪ್ರಪಂಚ. ಸೊ ಈ ಪ್ರಪಂಚದ ಒಳಗೆ ರಾಯಪ್ಪ ಅಂದರೆ ಉಪೇಂದ್ರ ಅವ್ರಿಗೆ ಇದರಲ್ಲಿ ರಾಯಪ್ಪ ಅಂತ ಹೆಸರುಗಳಾಗಿದೆ. ಶಿವಣ್ಣ ಅವ್ರಿಗೆ ಏನು ಡಿಫ್ರೆಂಟ್ ಚೇಂಜ್ ಮಾಡಿಲ್ಲ, ಹೆಸರು ಶಿವಪ್ಪ ಅಂತ ಹೆಸರು ಹಾಕಿದ್ದಾರೆ. ಇವರಿಬ್ಬರು ಆಗಮನ ಆಗುತ್ತೆ. ಒಂದು ಕನಸಿನಿಂದ ಜೀವನ ಕನಸು ಮೇಲೋಗರಾಗುತ್ತೆ. ನಿಜ ಯಾವುದು ಸುಳ್ಳು ಯಾವುದು ಅರ್ಥ ಮಾಡ್ಕೊಳ್ಳೋಕೆ ಒದ್ದಾಡ್ಬಿಡ್ತಾನೆ. ಅಂದರೆ ವಿನಯನ ಒದ್ದಾಟ ಅಲ್ಲಿಂದ ಶುರುವಾಗುತ್ತೆ. ಅಂದರೆ ಒಂದು ದಿನ ಅಲ್ಲ, 2 ದಿನ ಅಲ್ಲ, ಬರೋಬ್ಬರಿ 45 ದಿನಗಳ ಕಾಲ ವಿನಯನ ಆಟ ಶುರುವಾಗುತ್ತೆ. ಅದಕ್ಕೆ 45 ಅಂತ ಈ ಸಿನಿಮಾದ ಕತೆ ಹಾಕಿರೋದು. ಸೊ ಅಲ್ಲಿ ರಾಯಪ್ಪ ಅವರು ಹೇಗೆ ಬರ್ತಾರೆ ಮತ್ತು ಆಮೇಲೆ ಶಿವಪ್ಪ ಹೇಗೆ ಬರ್ತಾರೆ ಅವೆಲ್ಲ ನೋಡ್ತಾ ಹೋದರೆ ಸಿನಿಮಾ ನೋಡ್ಬೋದು. ಚೆನ್ನಾಗೇ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅರ್ಜುನ್ ಜನ್ಯ ಅವರಿಗೆ ಫುಲ್ ಮಾರ್ಕ್ಸ್ ಅಂತಲೇ ಕೊಡ್ಬೋದು. ಅದು ಹೆಂಗಪ್ಪ ಅಂತ ಹೇಳ್ತೇನೆ. ಮ್ಯೂಸಿಕಲ್ ಅಂದರೂ ಅವರು ಯಾವುದೇ ಥರ ಫೇಲೇ ಆಗಿಲ್ಲ, ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅಂದರೆ ಈವರೆಗೂ ಎಲ್ಲರೂ ಅರ್ಜುನ್ ಜನ್ಯ ಅವ್ರನ್ನ ಬರೀ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೋಡ್ತಿದ್ರು. ಈ ಅದ್ಭುತ ಮೆಲೋಡಿ ಹಾಡುಗಳನ್ನ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಯಾಕಂದರೆ ಸುಮಾರು ಸಿನಿಮಾಗಳಿಗೆ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅವರಲ್ಲಿ ಒಬ್ಬ ಒಳ್ಳೆ ಅದ್ಭುತ ನಿರ್ದೇಶಕ ಇದ್ದಾನೆ ಅನ್ನೋದನ್ನು ಈ 45 ಸಿನಿಮಾ ಮೂಲಕ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಈ ಸಿನಿಮಾನ ನೀವೇನಾದರೂ ನೋಡಿದರೆ ಅರ್ಜುನ್ ಜನ್ಯ ಅವರು ಎಷ್ಟು ವರ್ಷಗಳಿಂದ ತಮ್ಮಲ್ಲಿರುವಂಥ ಒಬ್ಬ ಒಳ್ಳೆ ಅದ್ಭುತ ನಿರ್ದೇಶಕನನ್ನು ಬೆಳೆಸ್ತಾ ಬಂದಿದ್ದಾರೆ, ಪೋಷಿಸ್ತಾ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಸಾವಿನ ಬಳಿಕ ಮುಂದೇನೋ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಈ ಸಿನಿಮಾದಲ್ಲಿ. ಯಾಕಂದರೆ ಈ ಸಿನಿಮಾ ನೀವು ನೋಡಿದ್ರೆ ಗೊತ್ತಾಗುತ್ತೆ ಈ ಮಾತು ಹೇಗೆ ಹೇಳ್ತಾ ಇದ್ದೀನಿ ಅಂತ. ಇದಕ್ಕೆ ಅದರದ್ದೇ ಆದಂಥ ಉತ್ತರಗಳು ಸಿಗ್ತವೆ. ಅಂದರೆ ಗರುಡ ಪುರಾಣದ ಪ್ರತಿಯೊಂದು ಪುಟದ ತಿರುವು ಇದರಲ್ಲಿ ಉತ್ತರ ಅದರಲ್ಲೇ ಇರ್ತವೆ. ಜೀವನದ ಮತ್ತೊಂದು ರೂಪ ಕೂಡ ಗೊತ್ತಾಗುತ್ತೆ. ಈ ಗರುಡ ಪುರಾಣನ ಸಿನಿಮಾ ಕತೆಗೆ ಬ್ಲೆಂಡ್ ಮಾಡಿದಂಥ ಡಿಫ್ರೆಂಟ್ ಆಗಿ ತೋರಿಸಿದಂಥ ಅರ್ಜುನ್ ಜನ್ಯ ಅವರ ಸ್ಟೈಲು ಚೆನ್ನಾಗಿದೆ. ಅಂದರೆ ಇಲ್ಲಿ ಅರ್ಜುನ್ ಜನ್ಯ ಅವರು ಮತ್ತೊಂದು ತಂತ್ರಗಾರಿಕೆ ಬಗ್ಗೆ ಮಾತಾಡಬೇಕಾಗತ್ತೆ. ತಂತ್ರಗಾರಿಕೆ ಅಂದರೆ ಏನು? ಅವರ ಒಂದು ಟೆಕ್ನಿಕಲ್ ಪ್ರೇಕ್ಷಕರಿಗೆ ತೋರಿಸುವಂಥ ರೀತಿ ಆಗಿರ್ಬೋದು. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲಿ ಮೊದಲಿನ ಕಲ್ಟ್ ಸಿನಿಮಾಗಳ ದೃಶ್ಯಗಳನ್ನ ಮತ್ತೆ ಕ್ರಿಯೇಟ್ ಮಾಡಿದ್ದಾರೆ, ಅಂದರೆ ರೀಕ್ರಿಯೇಟ್ ಮಾಡಿದ್ದಾರೆ. ಹೊಂದಿಕೆ ಆಗುವಂಥ ಹಳೆ ಹಾಡುಗಳ ದೃಶ್ಯ ಕೂಡ ಚೆನ್ನಾಗಿದೆ. ಸ್ವಾದ ಈ ಗ್ರಾಫಿಕ್ಸ್ ವಿಚಾರದಲ್ಲಿ ಎಲ್ಲಿ ಕೂಡ ಸ್ವಲ್ಪನೂ ಕೊರತೆ ಆಗಲಾರ್ದಂಗೆ ಅರ್ಜುನ್ ಜನ್ಯ ಅವರು ನೋಡ್ಕೊಂಡಿದ್ದಾರೆ. ಅಂದರೆ ಈ ಸಿನಿಮಾದಲ್ಲಿ ಸುಧಾರಾಣಿಯವರ ಪಾತ್ರ ಅಗತ್ಯ ಇರಲಿಲ್ಲ ಅನ್ಸುತ್ತೆ, ಆದರೂ ಕೂಡ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಈ ಸಿನಿಮಾದ ಪ್ರತಿಯೊಂದು ಹಂತದಲ್ಲಿ ಏನು ಅನ್ಸುತ್ತೆ ಅಂದರೆ ಬರೀ ಉಪ್ಪಿ ವಾಸ್ ರಾಜ್ ಬಿ ಶೆಟ್ಟಿ, ಅಂದರೆ ರಾಯಪ್ಪ ಮತ್ತು ವಿನಯ್ ಅಂತಲೇ ತೋರಿಸುತ್ತೆ ಪ್ರತಿ ಸಲ. ಅಂದರೆ ಮಧ್ಯಮ ವರ್ಗದ ವ್ಯಕ್ತಿಯಾಗಿ ರಾಜ್ ಬಿ ಶೆಟ್ಟಿ ಅವ್ರ ಗಮನ ಸೆಳೆದ್ರೆ ಮಧ್ಯಮ ವ್ಯಕ್ತಿಯ ತೊಳಲಾಟ ಒದ್ದಾಟ ಇಷ್ಟ ಆಗುತ್ತೆ, ಆದರೆ ಅಸಹಾಯಕತೆಯ ಆ ಒಂದು ನೋವು ತರಿಸ್ತೈತಿ. ರಾಜ್ ಬಿ ಶೆಟ್ಟಿ ಅವರು ನಟನೆಯಲ್ಲಂತರೂ ಹೆಚ್ಚು ಮಾರ್ಕ್ಸ್ ಅಂತರೂ ಪಡೆಯೋದ್ರಲ್ಲಿ ಎರಡು ಮಾತೇ ಇಲ್ಲ. ಅಂದರೆ ಪ್ರಿವ್ಯೂ ಸಿನಿಮಾಗಳ ಪಾತ್ರಗಳು ಇಲ್ಲಿ ಬಂದು ಹೋಗ್ತವೆ. ರಾಯಪ್ಪನ ಪಾತ್ರದಲ್ಲಿ ಉಪ್ಪಿ ಬಾಸ್ ಅವರು ತಮ್ಮ ಕದರ್ನ ತೋರಿಸಿದ್ದಾರೆ. ಸಿಗರೇಟ್ ಸೇದುವಂಥ ಸ್ಟೈಲ್ ಆಗಿರ್ಬೋದು, ಆ ಸಿಗಾರ್ ಸೇದುವಂಥ ಸ್ಟೈಲ್ ಆಗಿರ್ಬೋದು, ಮತ್ತೆ ಹೇರ್ ಸ್ಟೈಲ್ ಆಗಿರ್ಬೋದು, ಡಿಫ್ರೆಂಟ್ ಆಗಿರುವಂಥ ಡ್ರೆಸ್ ಆಗಿರ್ಬೋದು, ಡಿಫ್ರೆಂಟ್ ಆಗಿರುವಂಥ ಚಿತ್ರವಿಚಿತ್ರ ಸ್ಟೈಲು, ಚಿತ್ರವಿಚಿತ್ರ ವಾಹನಗಳಾಗಿರ್ಬೋದು, ಅವರ ಮ್ಯಾನರಿಸಮ್ ಆಗಿರ್ಬೋದು, ಹೊಸ ಕದರ್ ಕೊಡುತ್ತೆ. ಕಣ್ಣಿನ ಮೂಲಕನೇ ಮಾತಾಡ್ತಾರೆ ಈ ಸಿನಿಮಾದಲ್ಲಿ. ಒಂಥರ ಕಣ್ಣು ತಿರುಗಿಸ್ತಿರ್ತಾರೆ ಗೊತ್ತಾ? ಉಪೇಂದ್ರ ಸಿನಿಮಾದಲ್ಲಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋ ಟೈಮಲ್ಲಿ ಕಣ್ಣು ತಿರುಗಿಸ್ತಿರ್ತಾರೆ ಗೊತ್ತಾ? ಸೇಮ್ ಅದೇ ಟೈಪೇ ಇದರಲ್ಲಿ ಕಣ್ಣು ತಿರುಗಿಸ್ತಾರೆ. ಕೆಲವೊಂದು ದೃಶ್ಯಗಳಲ್ಲಿ ರಾಕ್ಷಸನ ರೀತಿ ಕಾಣ್ತಾರೆ ರಾಯಪ್ಪ. ಸಿನಿಮಾದ ಉದ್ದಕ್ಕೂ ಉಪ್ಪಿ ವಾಜ್ರಾಜ್ ಅನ್ನೋ ಥರನೇ ಇದೆ ಸಿನಿಮಾ. ಈ ಶಿವಣ್ಣ ಅವ್ರ ಬಗ್ಗೆ ಇದರೊಳಗೆ ನೋಡೋದಾದರೆ ಶಿವಣ್ಣನೇ ಮೇಲುಗೈ, ಒಂದು ಪಟ್ಟು ಅಂದರೆ ಒಂದು ತೂಕ ಜಾಸ್ತಿ ಅಂತಲೇ ಹೇಳ್ಬೋದು ಶಿವಣ್ಣ ಅವರು. ಶಿವರಾಜ್ ಕುಮಾರ್ ಅವರ ಶಿವಪ್ಪ ಪಾತ್ರ ಸಿನಿಮಾದ ಮೆರುಗು ಜಾಸ್ತಿ ಮಾಡುತ್ತೆ. ಅವರು ಇಡೀ ಚಿತ್ರಕ್ಕೆ ಬೇರೆದೇ ಅಂತ ತೂಕ ಕೊಡ್ತಾರೆ. ಲೇಟಾಗಿ ಎಂಟ್ರಿ ಕೊಟ್ಟರು ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳಿಯೋಂಗೆ ಇದೆ ಪಾತ್ರ. ಲೇಟಾಗಿ ಬಂದರೂ ಲೇಟೆಸ್ಟ್ ಆಗೇ ಬರ್ತೀವಿ ಅಂತಾರಲ್ಲ, ಆ ಥರ ಲೇಟಾಗಿ ಬಂದರೂ ಲೇಟೆಸ್ಟ್ ಆಗೇ ಬರ್ತಾರೆ ಇದರಲ್ಲಿ. ಶಿವಣ್ಣ ಅವರು ತಮ್ಮ ನಟನೆ ಮೂಲಕ ಒಂದು ಹೆಜ್ಜೆ ಜಾಸ್ತಿನೇ, ಅಂದರೆ ಒಂದು ತೂಕ ಜಾಸ್ತಿನೇ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದು ಶಿವಣ್ಣ ಅವರ ಗತ್ತು. ಡಿಫ್ರೆಂಟ್ ವಿವಿಧ ಅವತಾರದಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಫ್ಯಾನ್ಸ್ಗೆ ಹಬ್ಬ ಅಂತೂ ಫಿಕ್ಸ್. ಮತ್ತು ಅದರಲ್ಲಿ ಕೊನೆಯಲ್ಲಿ ಬರುವಂಥ ಶಿವತಾಂಡವ, ಲೇಡಿ ಗೆಟಪ್ ಅಲ್ಟಿಮೇಟ್. ಅದು ತಲೆಯಿಂದ ಹೋಗೋದೇ ಇಲ್ಲ, ಅದು ಒಂಥರ ಗುಂಗು ಹತ್ತಿಸುತ್ತೆ.
ಅಂದರೆ ಶಿವಣ್ಣ ಅವ್ರಿಗೆ ಇನ್ನೂ ವಯಸ್ಸಾಗಿಲ್ಲ, 60 ಅಲ್ಲ 20 ಅನ್ನೋಂಗಿದೆ ಶಿವಣ್ಣ ಅವರು. ಲಾರಿಯಲ್ಲಿ ಆ ಬೈಕ್ ಚೇಜಿಂಗ್ ದೃಶ್ಯ ಆಗಿರ್ಬೋದು, ಮಾರ್ಕೆಟಲ್ಲಿ ಆ ಮಾರ್ಕೆಟ್ ಮೇಲೆ ದಾಳಿ ಆಗಿರ್ಬೋದು, ಸಿನಿಮಾದ ಕೊನೆ 45 ನಿಮಿಷ ಅಂತೂ ಮನೋರಂಜನೆಯ ರಸ ದೌತಣ ಅಂತಲೇ ಹೇಳ್ಬೋದು. ಸಿನಿಮಾದ BGM ಅಲ್ಲಿ ಅರ್ಜುನ್ ಜನ್ಯ ಅವರು ಫುಲ್ ಮಾರ್ಕ್ಸ್ ಗಿಟ್ಟಿಸ್ಕೊಳ್ತಾರೆ. ಮತ್ತು ಇನ್ನು ಈ ಚಿತ್ರದಲ್ಲಿ ಲಾಜಿಕ್ಗೆ ಜಾಗ ಇಲ್ಲ. ಇಲ್ಲಿ ಎಲ್ಲನೂ ಅರ್ಜುನ್ ಜನ್ಯ ಅವರ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಸಿನಿಮಾನ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ, ಒಂದು ಒಳ್ಳೆ ಅದ್ಭುತ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಕ್ರಿಸ್ಮಸ್ಗೆ ಒಂದು ಒಳ್ಳೆ ಹಬ್ಬದ ಊಟ. ನೀವು ನೋಡಿ ಸಿನಿಮಾ ನೋಡಿದ್ಮೇಲೆ ಹೇಗಿದೆ ಅಂತ ತಿಳಿಸಿ.